ಹೌ ಟು ಚೆಕ್ ಸೆಕೆಂಡ್ ಪಿ ಯು ರಿಸಲ್ಟ್ ಇನ್ 2025. ಹೇಗೆ ಚೆಕ್ ಮಾಡೋದು ರಿಸಲ್ಟ್ನ ಸೆಕೆಂಡ್ ಪಿ ಯು ರಿಸಲ್ಟ್ನ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಹತ್ರ ಇರೋ ಗೂಗಲ್ಗೆ ಬಂದು KERResult.nic.in ಆಸ್ ಇಟ್ ಇಸ್ ಹೇಗೆ ಸರ್ಚ್ ಮಾಡ್ತೀನೋ ಹಾಗೆ ಸರ್ಚ್ ಮಾಡಿ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಇದನ್ನ ನೀವು ನಾಳೆ 1:30ಕ್ಕೆ ಸೆಟ್ ಮಾಡಬೇಕು, ಅಂದರೆ ಮಧ್ಯಾಹ್ನದ ಟೈಮಲ್ಲಿ ಅದನ್ನು ಸರ್ಚ್ ಮಾಡಿ ಆ ವೆಬ್ಸೈಟ್ನ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಫಲಿತಾಂಶ ಪ್ರಕಟಣೆ ಅಂತ ಬರುತ್ತೆ. ಸೆಕೆಂಡ್ PU ಎಕ್ಸಾಮಿನೇಷನ್ ರಿಸಲ್ಟ್ 2025 ಅಂತ ಬರುತ್ತೆ. ಅಲ್ಲಿ ನಾಳೆ ಇದು ಹೋದ ವರ್ಷದಾಗಿರೋದ್ರಿಂದ ಪ್ರಿವಿಯಸ್ ಇರೋದಾಗಿರೋದ್ರಿಂದ ಇಲ್ಲಿ 8/4/2025 ಅಂತ ಬಂದಿರುತ್ತೆ. ಆಮೇಲೆ ನೆಕ್ಸ್ಟ್ ಅದನ್ನ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಆಮೇಲೆ ನಿಮ್ಮ ಕಾಂಬಿನೇಷನ್ ರಿಜಿಸ್ಟರ್ ನಂಬರ್ ಅಂತ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಇರುತ್ತಲ್ಲ ಅದು ಕಾಂಬಿನೇಷನ್ ಅಂದ್ರೆ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಯಾವ ಕಾಂಬಿನೇಷನ್ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಬಿಟ್ರೆ ನಿಮ್ಮ ರಿಸಲ್ಟ್ ಶೋ ಆಗುತ್ತೆ. ಕೆಲವೊಂದು ಸತಿ ರಿಸಲ್ಟ್ ಶೋ ಆಗೋಕ್ಕೆ ಟೈಮ್ ತಗೊಳುತ್ತೆ, ಸರ್ವರ್ ಎರರ್ ಇರುತ್ತೆ. ಅಂದ್ರೆ ಒಂದೇ ಸತಿ ತುಂಬಾ ಜನ ರಿಸಲ್ಟ್ನ ಚೆಕ್ ಮಾಡೋಕ್ಕೆ ವೆಬ್ಸೈಟ್ಗೆ ಎಂಟರ್ ಆದ ತಕ್ಷಣ ಸರ್ವರ್ ಎರರ್ ಪ್ರಾಬ್ಲಮ್ ಬರುತ್ತೆ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ. ಮೇ ಬಿ ನೀವು 1:15 ಆಗಿಲ್ಲ ಅಂದ್ರೆ 2 ಗಂಟೆಗೆ ಸರ್ಚ್ ಮಾಡಿದ್ರೆ ಅಂದ್ರೆ ರಿಸಲ್ಟ್ನ ಚೆಕ್ ಮಾಡಕ್ಕೆ ಹೋದ್ರೆ ರಿಸಲ್ಟ್ ಬರುತ್ತೆ. ಸೊ ಯಾವುದೇ ರೀತಿ ಟೆನ್ಷನ್ ಬೇಡ, ಯಾವುದೇ ರೀತಿ ಭಯ ಬೇಡ. ರಿಸಲ್ಟ್ನ ಈಸಿಯಾಗಿ ಚೆಕ್ ಮಾಡಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.